ಕೆಲಸಗಾರಗಳನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಈಗ ಮೂಢ ಹಗರಣ ಅಂತ ಸುಮ್ಮನೆ ಅದನ್ನು ರಾಜಕೀಯವಾಗಿ ಒಂದು ಪಿತೂರಿಯನ್ನು ಮಾಡಿ ತಂದರು. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಶಾಸಕರನ್ನ ಹಿಂದೆ ಸುಮಾರು 4-5 ತಿಂಗಳ ಹಿಂದೆ ಹಲವಾರು ರೀತಿಯ ಆಸೆ ಆಮಿಷಗಳಿಗೆ ಒಳಪಡಿಸೋಕ್ಕೆ ಪ್ರಯತ್ನ ಪಟ್ಟರು. ಯಾವುದೇ ಶಾಸಕರು ಅವರ ಆಸೆ ಆಮಿಷಗಳಿಗೆ ಒಳಗಾಗಲಿಲ್ಲ. ಅದಕ್ಕೆ ಒಳಗಾಗದೇ ಇರೋದ್ರಿಂದ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಮೂಢ ತಂದರು. ಈಗ ಅದೂ ಆಯ್ತಾ ಇಲ್ಲ, ಮತ್ತೆ ತಿರುಗಿ ಏನಾರ ಪ್ರಯತ್ನ ಮಾಡ್ತಾ ಇರ್ಬೋದು ಅಂತ ಮಾಡ್ತಾ ಇದ್ದಾರೆ. ಇದು BJPನವ್ರಿಗೆ ಮತ್ತು JDSನವ್ರಿಗೆ ಇದು ಬೇಕಾಗಿಲ್ಲ. ಈ ಕಾರ್ಯದಲ್ಲಿ ಅವರು ಯಶಸ್ಸು ಯಾವುದೇ ಕಾರಣಕ್ಕೂ ಸಾಧಿಸಲ್ಲ. 136 ಜನ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಭದ್ರವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತಿದೆ. 50 ಜನ ಶಾಸಕರನ್ನ ಸಂಪರ್ಕದಲ್ಲಿದ್ದಾರೆ ಅಂತಲೂ ಸಹ ಗಣಿಗಾರಿಕೆ ಅವರು ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ. ಈಗ ಕೆಲವೊಂದು ಆಮಿಷ ಕೊಡ್ತಕ್ಕಂಥದ್ದು, ಮಂತ್ರಿ ಮಾಡ್ತೀವಿ ಅಂತಕ್ಕಂಥದ್ದು, ರೇಟ್ ಫಿಕ್ಸ್ ಮಾಡ್ತಕ್ಕಂಥದ್ದು ಆಸೆ ತೋರಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಯಾವುದಕ್ಕೂ ನಮ್ಮ ಶಾಸಕರು ಒಳಗಾಗಿಲ್ಲ. ತಮಗೇನಾದರೂ BJPಯಿಂದ ಏನಾದರೂ ಆಫರ್ ಇದೆಯಾ? ನನಗೆ ಈಗೇನು ಮಾಡಲಿಲ್ಲ. ಯಾರೋ ಸ್ವಲ್ಪ ಅಪ್ರೋಚ್ ಮಾಡ್ತಿದ್ರು, ಅವರೇ ಈಗ ಕಾಂಗ್ರೆಸ್ ಸೇರ್ಕೊಂಡು. ಅಪ್ರೋಚ್ ಮಾಡ್ತಿದ್ರು ಯಾರು ಸರ್ ತಮಗೆ? ಏನಿಲ್ಲ ಬಿಡಿ, ಅದನ್ನು ಹೇಳಂಗಿಲ್ಲ. ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ ಬಿಡಪ್ಪ ಅಂತ ಹೇಳಿ ಭಾಳ ಅವರೇನೆ ಈಗ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಮತ್ತೆ ಮಂತ್ರಿಗಳು ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗ್ತದೆ ಮುಂದಿನ ವಿಧಾನಸಭೆ ಡಿಸೆಂಬರ್ 15 ಒಳಗಡೆ. ಸಿದ್ದರಾಮಯ್ಯವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಭಾಳ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಮಹಾರಾಷ್ಟ್ರ ಚುನಾವಣೆ ನಂತರ ಬದಲಾವಣೆ ಸಾಧ್ಯತೆಗಳು ಇಲ್ಲ. ನನಗೆ ಗೊತ್ತಿದ್ದಂಗೆ ಯಾವುದೇ ಆ ಥರದ ಚರ್ಚೆಗಳು ನಮ್ಮ ಪಕ್ಷದಲ್ಲಿ ನಡೆದಿಲ್ಲ.